ನಮ್ಮ ಜೊತೆ ಮಾತಾಡೋದಕ್ಕೆ ರಾಜರಾಜೇಶ್ವರಿ ನಗರದಲ್ಲಿ ಮುನಿರತ್ನ ಅವರ ವಿರುದ್ಧ ಪರಾಜಯಗೊಂಡ ಕುಸುಮ ಕಾಂಗ್ರೆಸ್ನ ಮುಖಂಡೆ ಕುಸುಮ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ವಿಚಾರ ತಮಗೆ ತಲುಪ್ತು ಅಂತ ಅನ್ಕೋತೀನಿ. ಆ ಮಹಿಳೆಯರ ಬಗ್ಗೆ ಆಡಿದಂಥ ಮಾತು ಮಾನ್ಯ ಬಿಜೆಪಿಯ ಮಾನ್ಯ ಶಾಸಕರು ಮುನಿರತ್ನ ಅವರು ಇದನ್ನೆಲ್ಲ ಕೇಳಿಸ್ಕೊಂಡ್ರ ತಾವು? ಹೌದು ಸರ್, ಬಹಳ ಕಷ್ಟದಿಂದ ಅದನ್ನ ಕೇಳಿಸ್ಕೊಳ್ಬೇಕಾಗಿರುವಂತ ಸಂದರ್ಭ ಬಂದಿರೋದ್ರಿಂದ ಕೇಳಿಸ್ಕೋಬೇಕಾಗುತ್ತೆ. ಒಬ್ಬ ಹೆಣ್ಮಗಳಾಗಿ, ರಾಜಕಾರಣ ಬಿಟ್ಬಿಡಿ, ಒಬ್ಬ ಹೆಣ್ಮಗಳಾಗಿ ಆ ಆಡಿಯೋನ ಕೇಳಿಸ್ಕೊಳ್ಳುವಂತ ಯಾವುದೇ ಒಂದು ಸಾಧ್ಯನೇ ಇಲ್ಲ. ಆ ಮಟ್ಟದ ಅಸಭ್ಯವಾದಂತ ಭಾಷೆ, ಅಸಂವಿಧಾನಿಕವಾದಂತ ಭಾಷೆ, ಕೇಳಿಸ್ಕೊಳ್ಳೋದಕ್ಕೆ ಅಸಹ್ಯ ಹುಟ್ಟಿಸುವಂತ ಪದಗಳನ್ನ ಬಳಕೆ ಮಾಡಿ ಒಬ್ಬ ಗುತ್ತಿಗೆದಾರನಿಗೆ ಜೀವ ಬೆದರಿಕೆಯನ್ನ ಒಡ್ಡಿ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿರುವಂತ ಒಂದು ಆಡಿಯೋ ಏನ್ ಬಂದಿದೆ ಮಾನ್ಯ ಶಾಸಕರಾಗಿರುವಂತ ಶ್ರೀ ಮುನಿರತ್ನ ನಾಯ್ಡು ಅವ್ರದ್ದು, ನಾನು ಕೂಡ ಕೇಳಿಸ್ಕೊಳ್ಳುವಂತ ದೌರ್ಭಾಗ್ಯ ನಂದಾಯ್ತು. ಮುನಿರತ್ನ ಅವ್ರು ಹೀಗೆಲ್ಲ ಬೈತಾರೆ, ಮುನಿರತ್ನ ಅವ್ರು ಹೀಗೆಲ್ಲ ಗುತ್ತಿಗೆದಾರರಿಗೆ ಜೀವ ಬೆದರಿಕೆ ಹಾಕ್ತಾರೆ ಅನ್ನೋ ವಿಚಾರ ಈ ಆಡಿಯೋ ಕೇಳಿಸ್ಕೊಂಡು ಈ ಸುದ್ದಿ ಬಂದ ನಂತರ ತಮಗೆ ಗೊತ್ತಾಯ್ತು ಅಥವಾ ಈ ಹಿಂದೇನೋ ತಮಗೆ ಗೊತ್ತಿತ್ತ? ಕುಸುಮ ಅವರೇ, ತಾವು ಕೂಡ ಅದೇ ಕ್ಷೇತ್ರದವ್ರು ಆದ್ರಿಂದ ಕೇಳ್ತಿದ್ದೀನಿ. ನನ್ಗೆ ಬಹಳಷ್ಟು ಜನ ಬಂದು ಹೇಳೋರು, ಬಹಳ ಅವಾಚ್ಯವಾಗಿ ಪದಗಳನ್ನ ಉಪಯೋಗಿಸ್ತಾರೆ, ಅಧಿಕಾರಿಗಳಿಗೆ ಕೆಟ್ಟದಾಗಿ ಮಾತಾಡ್ತಾರೆ. ಹಾಗೆ ಜನಗಳು ಯಾರಾದ್ರೂ ಈ ಗುತ್ತಿಗೆದಾರರು ಇರ್ಬೋದು ಅಥವಾ ಜನಗಳಿಗೆ ಹೋಗಿ ಏನಾದ್ರು ಇದೆ ಕಷ್ಟ ಅಂತ ಕೇಳಿದಾಗ್ಲೂ ಕೂಡ ಅಸಭ್ಯವಾಗಿ ವರ್ತನೆಯನ್ನ ಮಾಡ್ತಾರೆ ಅಂತ ಹೇಳಿ ಬಹಳಷ್ಟು ಜನ ಬಂದು ನಮ್ಗೆ ಹೇಳೋರು. ಆದ್ರೆ ಒಂದೇ ಒಂದು ಅಂತಂದ್ರೆ ಯಾರ ಹತ್ರನೂ ಯಾರಿಗೂ ಹೆದರ್ಸೋ ಅಂತ ಶಕ್ತಿ ಇರ್ತಿರ್ಲಿಲ್ಲ. ಎಲ್ಲ ಬಹಳ ಭಯ ಹೆದರ್ಕೊಂಡಿರೋವಂಥದ್ದು. ಇಡೀ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ನೀವು ಯಾರನ್ನೇ ಹೋಗಿ ಕೇಳಿದ್ರು ಕೂಡ ಒಂದು ಭಯದ ವಾತಾವರಣ ಇರ್ತಿತ್ತು. ಯಾಕಂದ್ರೆ ಅವ್ರು ಸಖತ್ತು ತುಂಬಾ ಹೆದರ್ಸೋದು, ಬೆದರ್ಸೋವಂಥದ್ದು, ಮಾಡುವಂಥದ್ದು ಅವರ ಪ್ರವೃತ್ತಿ. ಬಹುಶಃ ಅವ್ರ ಹಿನ್ನೆಲೆ ಹಂಗಿರೋದ್ರಿಂದ ಅದನ್ನ ಮಾಡ್ಕೊಂಡು ಬರ್ತಿದ್ರು ಅನ್ಸತ್ತೆ. ಆದ್ರೆ ನನಗೆ ನಿನ್ನೆ ಯಾವಾಗ ಈ ವಿಡಿಯೋಗಳು, ಆಡಿಯೋಗಳು ಬಂತು, ಯಾವಾಗ ಅವರು ಗುತ್ತಿಗೆದಾರರು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು, ಆ ಆಡಿಯೋಗಳು ಬಂತು, ಅವಾಗ್ಲೇ ನಾನು ಕೂಡ ಕೇಳಿದ್ದು. ಇದನ್ನ ಕೇಳಿದಂತ ಸಂದರ್ಭದಲ್ಲಿ ನನ್ಗೆ ಬಹಳ ಅಸಹ್ಯ ಅನ್ಸಿದ್ದು ಅಂತಂದ್ರೆ, ಹೆಂಗೆ ನೀವು ಯಾವ ರೀತಿ ಮಾತಾಡ್ತೀರಿ, ದಲಿತರ ಬಗ್ಗೆ ಮಾತಾಡ್ತೀರಿ, ಒಕ್ಕಲಿಗರ ಬಗ್ಗೆ ಮಾತಾಡ್ತೀರಿ. ಸ್ವಾಮಿ, ನೀವು ಚುನಾವಣೆಯಲ್ಲಿ ಆಯ್ಕೆ ಆಗ್ಬೇಕು ಅಂತ ಅಂದ ಸಂದರ್ಭದಲ್ಲಿ ಎಲ್ಲರ ಮನೆಗೂ ಹೋಗ್ತೀರಿ, ಎಲ್ಲರನ್ನೂ ಬೇಡ್ಕೋತೀರಿ, ಮತದಾರ ದೇವರುಗಳೇ ಅಂತ ಹೇಳ್ತೀರಿ. ನಿಮ್ಮ ದೇವರುಗಳ ಬಗ್ಗೆ ನೀವು ಮಾತಾಡುವಂತ ಮಾತಾ ಇದು. ನೀವು ದೇವರುಗಳು ಅಂತ ಏನು ಕರಿತಾ ಇರ್ತೀರಿ, ಮತದಾರ ದೇವರುಗಳು ಅಂತ ಹೇಳಿ ಭಾಷಣವನ್ನ ಶುರು ಮಾಡ್ತೀರಿ. ನಿಮ್ಮ ಮತದಾರ ದೇವರುಗಳನ್ನ, ಅವರ ಮನೆಯ ಹೆಣ್ಣು ಮಕ್ಕಳನ್ನ ಮಾತಾಡ್ಸುವಂತ ಒಂದು ಪದಗಳನ್ನ ನೀವು ಬಳಸಿದ್ದೀರಾ? ನಾನ್ ಕೇಳ್ಬೇಕಾಗಿರುವಂತದ್ ಪ್ರಶ್ನೆ, ರಾಜಕೀಯ ಬಿಟ್ಬಿಡಿ, ಆಯ್ತು, ನಾನು ಏನೂ ಅಲ್ಲ, ನಾನು ಯಾರು ಅಲ್ಲ, ಒಬ್ಬ ಹೆಣ್ಮಗಳಾಗಿ ನಾನು ಹೇಳ್ತಾ ಇದ್ದೀನಿ. ಇವತ್ತು ಬಿಜೆಪಿ ಅವರು ಶ್ರೀರಾಮಚಂದ್ರ ಏನು ಮರ್ಯಾದಾ ಪುರುಷೋತ್ತಮನ ಹೆಸರನ್ನ ಇಟ್ಕೊಂಡು ಚುನಾವಣೆಯನ್ನ ಮಾಡ್ತಾರೆ. ನಾವು ಮಹಿಳೆಯರಿಗೆ ಅತ್ಯಂತ ಗೌರವವನ್ನ ನೀಡ್ತೇವೆ ಅಂತ ಹೇಳಿ ಹೇಳಿಕೆಗಳನ್ನ ನೀಡ್ತಾರೆ. ಬಿಜೆಪಿಯ ಪಕ್ಷದ ಮುಖಂಡರುಗಳು ಎಲ್ಲಿ ಹೋಗಿದ್ದಾರೆ? ಅವರದೇ ಪಕ್ಷದ ಶಾಸಕರು ಈ ರೀತಿಯಾದಂತ ಮಾತುಗಳನ್ನ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಹೇಳುವಂಥದ್ದು. ಹಾಗಾದ್ರೆ ದಲಿತರು ಯಾರು ಸ್ವಾಮಿ? ಒಕ್ಕಲಿಗರು ಯಾರು ಸ್ವಾಮಿ? ಅವ್ರು ಹಿಂದೂಗಳಲ್ವಾ? ನೀವು ಅವ್ರನ್ನ ಮಾತಾಡ್ಸುವಂತ ಮಾತಾಯಿತು. ಎಲ್ಲೋಗಿದ್ದೀರಿ? ಮತ್ತೆ ಹೇಳಿಕೆಗಳನ್ನ ಕೊಡಿ. ನಿಮ್ಮ ದಲಿತ ಸಂಘಟನೆ ಮುಖಂಡರುಗಳು ಬಿಜೆಪಿಯಲ್ಲಿ ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಬಂದು ಹೇಳಿಕೆ ಕೊಡಿ. ಏನು ಇದನ್ನ ಸಮರ್ಥಿಸ್ಕೊತಿದಾರ? ಹಾಗಾದ್ರೆ ಈ ರೀತಿಯಾದಂತ ವರ್ತನೆಯನ್ನ, ಈ ರೀತಿಯಾದಂತ ಭಾಷೆಯನ್ನ ಒಬ್ಬ ಬಿಜೆಪಿ ಶಾಸಕ ಮಾಡ್ತಿರೋದನ್ನ ನೀವು ಸಮರ್ಥಿಸ್ಕೊಳ್ತಾ ಇದ್ದೀರಾ? ಬಂದು ಹೂ ಅಥವಾ ಹೂ ಎರಡು ಮಾತ್ರ ಹೇಳಿ, ಇನ್ನೇನು ಬೇಡ. ಬಂದ್ ಹೇಳಿ, ಸಮಾಜಕ್ಕೆ ಬಂದ್ ಹೇಳಿ. ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಾ ಇದ್ದೀರಿ ನೀವು? ಎಷ್ಟ್ರ ಮಟ್ಟಿಗೆ ಸರಿ? ಜೀವವನ್ನ ತೆಗೆಯುವಂತ ಶಕ್ತಿ ಕೊಟ್ಟವ್ರು ಯಾರು ನಿಮಗೆ? ನಿಮಗೆ ಜನ ಬರೀ ಅವರ ಕೆಲಸ ಮಾಡ್ಲಿಕ್ಕೆ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ದಾರೆ ಹೊರತು ಇನ್ನೊಬ್ಬರ ಜೀವ ತೆಗೆಯೋದಕ್ಕಲ್ಲ. ನಿನ್ನ ಬಿಡ್ತೀನೇನೋ, 5 ವರ್ಷ ನಾನು MLA ಆಗಿ ನಾನೇ ಇರ್ತೀನಿ, ಏನ್ ಮಾಡ್ಕೊಳಕ್ ಆಗುತ್ತೆ ಅಂತ ನೀವು ಕೇಳ್ತೀರಿ ಅಂತಂದ್ರೆ, ಇದು ಪ್ರಜಾಪ್ರಭುತ್ವ ಸ್ವಾಮಿ. ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಇರುವಂತ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಇವತ್ತಿದೀವಿ. ಯಾವ ಮನುಷ್ಯ, ಯಾವ ಜನರು ನಿಮ್ಮನ್ನ ಆಯ್ಕೆ ಮಾಡಿ ಜನಪ್ರತಿನಿಧಿಯಾಗಿ ಕೂರಿಸ್ತಾರೆ, ಅದೇ ಮನುಷ್ಯ, ಅದೇ ಜನರು ನಿಮ್ಮನ್ನ ಇಳಿಸುವಂತ ಕೆಲಸನೂ ಕೂಡ ಮಾಡಬಹುದು. ಕರೆಕ್ಟ್. ಕುಸುಮಾ ಮೇಡಮ್, ಈಗ ತಾವು ರಾಜರಾಜೇಶ್ವರಿ ನಗರ ಕ್ಷೇತ್ರದ ಮುನಿರತ್ನ ಅವರ ಪ್ರತಿಸ್ಪರ್ಧಿ ಆಗಿದ್ರಿ ಕಳೆದ ಚುನಾವಣೆಯಲ್ಲಿ. ತಾವೊಬ್ಬರು ಮಹಿಳೆ. ಮುನಿರತ್ನ ಅವರಿಗೆ ಮಹಿಳೆಯರ ಬಗ್ಗೆ ಎಷ್ಟು ಗೌರವ ಇದೆ ಅನ್ನೋದನ್ನ ಅವರ ಅಮೃತವಾದಂಥ ಮಾತುಗಳೇನಿದ್ವಲ್ಲ ಅದರಲ್ಲೇ ಗೊತ್ತಾಗತ್ತೆ. ತಮಗೇನಾದರೂ ಚುನಾವಣಾ ಸಮಯದಲ್ಲಿ ಈ ರೀತಿ ಅನುಭವ ಆಗಿತ್ತಾ? ಅದರ ಜೊತೆಗೆ ಈ ಗುತ್ತಿಗೆದಾರ ಚೆಲುವರಾಜು ತಮ್ಮ ಬಳಿ ಬಂದು ಏನಾದರೂ ಈ ರೀತಿ ಹೆರಾಸ್ಮೆಂಟ್ ಆಗ್ತಿದೆ ಅನ್ನೋದನ್ನು ಹೇಳಿದ್ರಾ, ಹೇಗೆ ಅಂತ? ಇಲ್ಲ, ನಾನು ಯಾವತ್ತು ಈ ಗುತ್ತಿಗೆದಾರರಾಗಿರುವಂತ ಚೆಲುವರಾಜ್ ಅವ್ರನ್ನ ಭೇಟಿ ಮಾಡಿಲ್ಲ.
ವೈಯಕ್ತಿಕವಾಗಿ ನನ್ಗೆ ಅವ್ರ ಪರಿಚಯ ಇಲ್ಲ, ಹಾಗೆ ನಾನು ಅವ್ರನ್ನ ಭೇಟಿನೂ ಮಾಡಿಲ್ಲ. ಅವರು ಈ ರೀತಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ನನ್ಗೂ ಕೂಡ ಮಾಧ್ಯಮದಲ್ಲಿ ಗೊತ್ತಾಗಿತ್ತು. ಆದ್ರೆ ಒಂದು ಹೇಳ್ಬಹುದು, ಹೆಣ್ಣು ಮಕ್ಕಳ ಬಗ್ಗೆ ಬಹಳ ಅಸಭ್ಯವಾಗಿ ಬಹಳ ಅವಾಚ್ಯ ಶಬ್ದಗಳಿಂದ ನಡ್ಸ್ಕೋತಾರೆ ಅಂತ ಹೇಳಿ ನಾನು ಚುನಾವಣಾ ಸಂದರ್ಭದಲ್ಲಿ ನೋಡಿ, ನನಗೆ ರಾಜಕಾರಣದಲ್ಲಿ ನಾನು ಬಹಳ ಎಕ್ಸ್ಪೀರಿಯನ್ಸ್ ಇಲ್ಲ, ಆದ್ರೂ ಕೂಡ ನಾನು ರಾಜಕಾರಣದಲ್ಲಿ ಈ ತರ ಒಂದು ಕ್ಷೇತ್ರದಲ್ಲಿ ನನ್ನನ್ನ ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡಿ ನೀನು ಅಭ್ಯರ್ಥಿಯಾಗಿ ನಿಂತ್ಕೋ ಅಂತ ಹೇಳಿದಂತ ಸಂದರ್ಭದಲ್ಲಿ ಸಾಕಷ್ಟು ಕಡೆಗಳು ನಾನು ಪ್ರಚಾರಕ್ಕೆ ಮಾಡಕ್ಕೆ ಹೋದಂತ ಸಂದರ್ಭದಲ್ಲಿ ಇವರದೇ ಶಿಷ್ಯಂದ್ರು, ಇವ್ರದೇ ಚೇಲಗಳಾಗಿರುವಂತವ್ರು ಬಹಳ ಕೆಟ್ಟದಾಗಿ ಹೆಣ್ಣು ಮಕ್ಕಳನ್ನ ಬಿಟ್ಟು ನನ್ಗೆ ಬಯಸಿರುವಂತದ್ದು ನಡೆದಿದೆ. ನಾನು ಪೊಲೀಸ್ ಸ್ಟೇಷನ್ ಮುಂದೆ ಹೋಗಿ ಧರಣಿ ಮಾಡಿರುವಂತದ್ದು ನಡೆದಿದೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಲಾಠಿ ಚಾರ್ಜ್ಗಳಾಗಿದ್ದಾವೆ. ನನ್ನ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂತದ್ದು ಇದೆ. ಇವೆಲ್ಲವೂ ಕೂಡ ನಾನು ಎದುರಿಸ್ಕೊಂಡು ಬಂದಿದ್ದೀನಿ, ಹಿಂದೆನೂ ಎದುರಿಸ್ಕೊಂಡು ಬಂದಿದ್ದೀನಿ, ಮುಂದೆನೂ ಹೆದರ್ಸ್ತೀನಿ, ಅದು ಬೇರೆ ಪ್ರಶ್ನೆ. ಆದ್ರೆ ನೀವು ನಿಮ್ಮ ಮನಸ್ಥಿತಿ ನನಗ್ ಬೈದಿದ್ರೆ ಎಲ್ರು ಏನ್ ಅನ್ಕೋತಾರೆ, ಓ ಇದು ಬರೀ ಕಾಂಗ್ರೆಸ್ ಬಿಜೆಪಿ ಅಂತ ಬೇಕು ಅಂತ ಅವ್ರ ಮೇಲೆ ಹೇಳ್ತಿದ್ದಾರೆ ಅಂತ ಹೇಳ್ತಾರೆ. ಅದೇ ಇವತ್ತು ಆಡಿಯೋ ವೈರಲ್ ಆಗಿರೋದ್ರಿಂದ ಸಾಕ್ಷಿ ಎಲ್ಲಿದೆ ಅಂತ ಕೇಳ್ತಾರೆ. ಸಾಕ್ಷಿ ಇದೆಯಲ್ಲ ಇವಾಗ. ಇದೇ ಮುನಿರತ್ನ ಅವರು ಗುತ್ತಿಗೆದಾರರಿಗೆ ಬೈದಿರುವಂತ ಒಂದು ಆಡಿಯೋ, ಅದೇ ಗುತ್ತಿಗೆದಾರರು ಪ್ರೆಸ್ ಮೀಟ್ ಮಾಡಿ ವಿಡಿಯೋಗಳನ್ನ ಬಹಿರಂಗ ಪಡಿಸಿದ್ದಾರೆ. ಇವತ್ತು ನೀವ್ ಯಾವುದೇ ತಪ್ಪು ಮಾಡಿಲ್ಲ ಅಂತಿದ್ದಿದ್ರೆ ನೀವ್ ಯಾಕೆ ಆಂಧ್ರಕ್ಕೆ ಓಡಕ್ ಹೋಗ್ತಾ ಇದ್ರಿ? ಇಲ್ಲೇ ಇದ್ದು ಎದುರಿಸ್ಬೋದಿತ್ತಲ್ಲ. ಇವತ್ತು ಪೊಲೀಸರು ನಿಮ್ಮನ್ನ ಕೋಲಾರಲ್ಲಿ ಯಾಕೆ ಅರೆಸ್ಟ್ ಮಾಡ್ಬೇಕಾಗಿತ್ತು? ಅಲ್ಲ, ಇವ್ರು ಮಾತೆಲ್ಲ ಕೇಳ್ತಾ ಇದ್ರಿ, ಇವರು ಮಾತಾಡಿದ್ದು ಹೌದು ಅನ್ನೋದಾದ್ರೆ ಆರೋಪ ಏನಿದೆಯಲ್ಲ, ಹಾಗಾದ್ರೆ RR ನಗರಕ್ಕೆ ಸಪರೇಟ್ ಆಗಿ ಏನಾದ್ರು ರಿಪಬ್ಲಿಕ್ ಇದೆಯಾ ಮೇಡಮ್? ಬಹುಶಃ ಇದು ಬಹಳ ಹಂಗೆ ಇತ್ತು. ರಿಪಬ್ಲಿಕ್ ಆಫ್ RR ನಗರ ಅಂತಾನೆ ಆಗಿದೆ ಇವ್ರದ್ದು. MLA ಅವರ ಅಟ್ಟಹಾಸ ಏನು, ಹಿಂದಿನ ಬಾರಿ ಮಂತ್ರಿಗಳಿದ್ರು ಆಗ ನಡೆದಿರುವಂತ ಹಗರಣಗಳಿರಬಹುದು, ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಆಗತ್ತೆ, ಇಷ್ಟು ಕೋಟಿ ಹಗರಣಗಳು ನಡೆದಿದೆ ಅಂತ ಬರುತ್ತೆ, ಬಿಲ್ ಬರ್ದಿದ್ದಾರೆ ಅಂತ ಬರುತ್ತೆ. ಇಟ್ ಇಸ್ ಸೆಪರೇಟ್ RR ನಗರ್ ಅಂತ ಅಂದ್ರೆ ಏನು, ಬರೀ RR ನಗರ ಸೆಪರೇಟ್ ರಿಪಬ್ಲಿಕ್ ಅಂತಾನೆ ಹೇಳಿದ್ರೆ ತಪ್ಪಾಗೋದಿಲ್ಲ ಅನ್ಸುತ್ತೆ. ಈಗ ಇಷ್ಟೆಲ್ಲ ಆಯ್ತು, ತಮ್ಮ ಕ್ಷೇತ್ರದ ಶಾಸಕರು ಹಿಂಗ ಮಾಡಿದ್ದಾರೆ ಅನ್ನೋದಾದ್ರೆ ತಮ್ಮ ಹೋರಾಟ ಹೇಗಿರುತ್ತೆ ಮೇಡಮ್? ಇಲ್ಲ, ನಮ್ಮ ಕ್ಷೇತ್ರದಲ್ಲಿ ನಾವುಗಳು ಕೂಡ, ನಮ್ಮ ಕಾರ್ಯಕರ್ತರುಗಳು ಕೂಡ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟು, ನಾವು ಕೂಡ ಇವತ್ತು ಕಾಮಾಕ್ಷಿಪಾಳ್ಯ ಸ್ಟೇಷನ್ ಅಲ್ಲೆಲ್ಲ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಆಗಿತ್ತು, FIR ಆಗಿದೆ, ಇವತ್ತು ಅರೆಸ್ಟ್ ಆಗಿದ್ದಾರೆ. ಇವರಿಗೆ ಕಠಿಣವಾದಂತ ಶಿಕ್ಷೆ ಆಗ್ಲೇಬೇಕು. ನಾವು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಇವತ್ತು. ಕಾಂಗ್ರೆಸ್ ಪಕ್ಷ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನೇ ಒಂದು ಅಡಿಯಲ್ಲಿ ನಾವು ಕೆಲಸ ಮಾಡುವಂತದ್ದು, ಅಂತ ಒಂದು ದಲಿತ ಸಮುದಾಯಕ್ಕಾಗಿರ್ಬೋದು, ಜಾತಿಗಳ ಮಧ್ಯೆ ತಂದಿಡುವಂತದ್ದು, ಜಾತಿಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡುವಂತದ್ದು, ಮಹಿಳೆಯರ ಬಗ್ಗೆ ತುಚ್ಛವಾಗಿ ಮಾತಾಡುವಂತದ್ದು, ಈ ರೀತಿ ಮನಸ್ಥಿತಿ ಇರುವಂತ ಜನಪ್ರತಿನಿಧಿ ಇವತ್ತು ತಪ್ಪು ಮಾಡಿದ್ದಾರೆ. ಅವ್ರಿಗೆ ಕಠಿಣವಾದಂತ ಶಿಕ್ಷೆ ಆಗ್ಲೇಬೇಕು ಅಂತ ನಾವು ಕೂಡ ಆಗ್ರಹ ಮಾಡ್ತೀವಿ. ಕುಸುಮಾ ಮೇಡಮ್, ಇದು ಮುನಿರತ್ನ ಅವರನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಮಾಡಿದಂತ ರಣತಂತ್ರ, ಷಡ್ಯಂತ್ರ ಅಂತೇಳಿ ಎಲ್ಲವೂ ಕೂಡ ಚರ್ಚೆ ಇದೆ. ಅದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಅಲ್ಲ ನೋಡಿ, ಅವರ ಬಾಯಲ್ಲಿ ಬರುವಂತ ಮಾತುಗಳಿಗೆ ನಾವು ಹೊಣೆನಾ? ಯಾರು ಷಡ್ಯಂತ್ರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವೇನಾದ್ರೂ ಹೇಳ್ಕೊಟ್ಟಿದ್ವಾ ಅವ್ರಿಗೆ, ಹೋಗ್ಬಿಟ್ಟು ನೀವು ಈ ತರ ಜಾತಿಗಳ, ದಲಿತರ ಬಗ್ಗೆ ಕೆಟ್ಟದಾಗ ಮಾತಾಡಿ, ಒಕ್ಕಲಿಗರ ಬಗ್ಗೆ ಕೆಟ್ಟದಾಗ ಮಾತಾಡಿ, ಮಹಿಳೆಯರ ಬಗ್ಗೆ ಕೆಟ್ಟದಾಗ ಮಾತಾಡಿ, ಇನ್ನೊಬ್ರು ಹೆಂಡತಿ ಬಗ್ಗೆ ಕೆಟ್ಟದಾಗ ಮಾತಾಡಿ, ಒಬ್ರು ತಾಯಿ ಬಗ್ಗೆ ಕೆಟ್ಟದಾಗ ಮಾತಾಡಿ ಅಂತ ನಾವ್ ಹೇಳ್ಕೊಟ್ಟಿದ್ವಾ ಸರ್? ಅವರದೇ ಬಾಯಲ್ಲಿ, ಅವ್ರು ಕಲ್ತಂತ ಸಂಸ್ಕಾರದಲ್ಲಿ, ಅವರ ಬಾಯಿಂದ, ಅವ್ರ ಮನಸ್ಥಿತಿ, ಅವ್ರ ಬಾಯಿಂದ ಆಚೆ ಬಂದಿದೆ ಆ ಪದಗಳು. ಯಾರು ಹೇಳ್ಕೊಟ್ಟಿಲ್ಲ, ಯಾರು ಅವ್ರಿಗೆ ಹೆದರಿಕೆ ಬೆದರಿಸಿ ಈ ಮಾತುಗಳನ್ನ ಆಡಿ ಅಂತ ಹೇಳ್ಕೊಟ್ಟಿಲ್ಲ. ತಪ್ಪು ತಾನು ಮಾಡಿ ಬೇರೆಯವ್ರ ಮೇಲೆ ಆರೋಪ ಹೊರಿಸುವಂತದ್ದು ಎಷ್ಟು ಸರಿ? ಮೇಡಮ್, ಎಸ್, ನೋಡೋಣ.